ಹಾಯ್ ಎಲ್ರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕೆಂದರೆ ಇವತ್ತು ಅಮ್ನಾಳಕ್ಕೆ ಹೋಗಬೇಕು. ಹಂಗಾಗಿ ಬೆಳಗ್ಗೆ ಸ್ನಾನ ಆಯಿತು, ತಿಂಡಿ ಪಲಾವ್ ಮಾಡಿದ್ದೆ, ತಿಂಡಿ ತಿಂದು ಪೂಜೆನೂ ಆಯಿತು. ನನ್ನ ಮಗ ತಂದಿರೋ ಪುಟ್ಟು ಗಣೇಶಗೆ ಪೂಜೆನೂ ಮಾಡಿದ್ದೀನಿ. ಈಗ ಅಮ್ನಾಳಕ್ಕೆ ಹೊರಡ್ತಾ ಇದ್ದೀವಿ, ನಾನು ನನ್ನ ಮಕ್ಕಳು ಎಲ್ಲ. ಅಲ್ಲಿ ಹೋದ್ಮೇಲೆ ಆ ಸ್ಥಳದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ನಮ್ಮೂರಿಂದ ಕೇವಲ ಒಂದು 20 ನಿಮಿಷದ ಜರ್ನಿ ಅಷ್ಟೇ ಅಮ್ನಾಳಕ್ಕೆ. ಎಲ್ಲ ಹೊರಟ್ವಿ, ನಾನು ನಮ್ಮ ದೊಡ್ಡಪ್ಪ ಎಲ್ಲ ನಮ್ಮ ಅಣ್ಣ ಒಂದು 5-6 ಜನ ಕಾರಲ್ಲಿ ಹೋದ್ವಿ. ಹಾಗೆ ಇಲ್ಲಿ ರೋಡ್ ಸೈಡಲ್ಲಿರೋ ಪ್ರಕೃತಿನೆಲ್ಲ ಸೆರೆ ಹಿಡಬೇಕು ಅನ್ನಿಸ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ನೇಚರು. ನಿಮ್ಗೆ ಬೋರ್ ಆಗಬಾರ್ದು ಅಂತ ಒಂದೆರಡು ಮಾತುಗಳು ಆಡೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಕೃತಿ ನೋಡಿಕೊಂಡು, ಧರೆಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವಿದೆ. ಹುಟ್ಟು ಸಾವಿನ ಮಧ್ಯೆ ಜೀವಿಗೆ 100 ಸಮಸ್ಯೆಗಳ ನೋವಿದೆ. ಆದರೆ ಪ್ರಕೃತಿಯೇ ನಮ್ಮ ಕಷ್ಟಕ್ಕೆ ಪರಿಹಾರ ನೀಡಿದೆ. ಆ ಎಲ್ಲ ಸಮಸ್ಯೆಗಳ ಅಂತ್ಯಕ್ಕೆ ಕಾಲವೆಂಬ ಮದ್ದಿದೆ. ಹಾಗೆ ಮಾತಾಡ್ತಾ ಬಂದಿದ್ದೇ ತಿಳಿಲಿಲ್ಲ, ಬಂದೇ ಬಿಟ್ವಿ. ಶ್ರೀ ಕೋಡಮ್ಮ ದೇವಿ ಮೂಲಸ್ಥಾನ ಅಂತ ಬೋರ್ಡ್ ಇರೋದು, ಆದರೆ ನಾವೆಲ್ಲ ನಮ್ಮ ಊರ ಸೈಡೆಲ್ಲ ಕರೆಯೋದು ಅಮ್ನಾಳ ಅಜ್ಜಿ, ಅಲ್ಲಿಗೆ ಹೋಗ್ತೀವಿ ಅಂತಲೇ ನಾವು ಹೇಳೋದು. ಅಲ್ಲಿ ಬನ್ನಿ ಮರ ಇದೆ, ಅಲ್ಲಿಂದ ಅದ್ರ ಕೆಳಗಡೆ ಹೋದರೆ ಅಲ್ಲಿ ತಾಯಿ ನೆಲೆಸಿದ್ದಾಳೆ. ಇಲ್ಲಿ ಹಿಂಗೆ ಹೋಗಿ ಫುಲ್ಲು ಅದರೊಳಗೆ ಡೌನು ಹೋಗ್ಬೇಕು, ಮೆಟ್ಲು ಇಳ್ಕೊಂಡು ಒಂದು 20 ಮೆಟ್ಲಿದ್ದಾವೆ. ಸುತ್ತ ಫುಲ್ಲು ಮರಗಳು ಬೆಳ್ಕೊಂಡಿದ್ದಾವೆ. ಅದ್ರ ಕೆಳಗಡೆ ನೀರು ಹರಿತಾ ಇದೆ. ತುಂಬ ಜನ ಬಂದಿದ್ದರು, ಭಾನುವಾರ ಆಗಿರೋದ್ರಿಂದ ಸಖತ್ತು ಜನ ಇದ್ದರು. ನಾವು ಹೋಗಿ ಒಂದು ಅರ್ಧ ಗಂಟೆ ಎಲ್ಲ ಅವ್ರ ಪೂಜೆ ಎಲ್ಲ ಆಗೋವರೆಗೂ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿ ಬಂದಾದಮೇಲೆ ಅಲ್ಲಿ ಎಷ್ಟೊತ್ತು ಕೂತ್ಕೊಂಡ್ರು ನೆಮ್ಮದಿನೇ ಅಲ್ವಾ. ಕೂತ್ಕೊಂಡು ಆ ತಾಯಿ ಧ್ಯಾನವನ್ನು ಮಾಡ್ತಾಯಿದ್ದು ಮಕ್ಕಳೆಲ್ಲ. ಆ ನೀರು ನೋಡಿ ಫುಲ್ಲು ಖುಷಿ ಆಗಿಬಿಟ್ರು. ಸರಿ ನಾವಲ್ಲಿ ಆಟ ಆಡ್ಕೊತೀವಿ ಅಂತ ಅಂದು ಕೆಳಗಿಳ್ದು ಹೋಗ್ಬಿಟ್ಟು ಅವರೆಲ್ಲ 3 ಜನನೂ ಆಟ ಆಡ್ತಾಯಿದ್ರು. ನಾವೆಲ್ಲ ಕೂತ್ಕೊಂಡಿದ್ದು, ಬೇರೆಯವರೆಲ್ಲ ಗಂಗಮ್ಮ ಮಾಡ್ತಿದ್ರು. ಅಲ್ಲಿ ಇಲ್ಲೇ ತಳಿಗೆ ಕೂಡ ಮಾಡ್ತಾರೆ. ಮಾಡಿ ತಾಯಿಗೆ ಪ್ರಸಾದವನ್ನು ಅಲ್ಲಿ ಎಲ್ಲಿಂದನೂ ಮಾಡ್ಕೊಂಬರಲ್ಲ, ಇಲ್ಲೇ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲೇ ಮಾಡಿ ಪ್ರಸಾದವನ್ನು ನೀಡ್ತಾರೆ. ಈ ತಾಯಿ ಮಹಿಮೆನೇ ಅದು. ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದವ್ರಿಗೆ ಇಲ್ಲಿಗೆ ಬಂದಾದಮೇಲೆ ಆ ತಾಯಿ ಬೇರೆ ಏನು ಕೇಳಲ್ಲ. ನಮ್ಮ ಕೈಲಾದಷ್ಟು ಒಂದು ಪುಟ್ಟ ತೊಟ್ಲೇ ಸಾಕು. ಹರಕೆ ಮಾಡಿಕೊಂಡು ಆದಮೇಲೆ, ನಮಗೆ ಮಗು ಆದಮೇಲೆ ಅಲ್ಲಿ ತಗೊಂಡೋಗಿ ಅರ್ಪಿಸಿದ್ರೆ ಸಾಕು, ಆ ತಾಯಿ ಒಳ್ಳೇದು ಮಾಡ್ಕೊತಾಳೆ ಮಕ್ಕಳಿಗೆಲ್ಲ ಅನ್ನೋದೊಂದು ನಂಬಿಕೆನೂ ಅದು ನಮಿಗ್ತೇನೂ ಕೂಡ ಆಗಿದೆ. ಹಾಗಾಗಿ ಈ ತಾಯಿಗೆ ಅಷ್ಟು ಮಹಿಮೆ ಇದೆ, ಸ್ಥಳಕ್ಕೆ ಅಷ್ಟು ಮಹಿಮೆ ಇದೆ. ಹಾಗೆಯೇ ನಮ್ಮೂರುಗಳಲ್ಲಿ ಹಸು ಕರ ಹಾಕಿದಾಗ ಫಸ್ಟು ಇಲ್ಲಿಗೆ ಗಿಣ್ಣ ತಗೊಂಬಂದು ಎಡೆ ಮಾಡಿಕೊಂಡು ಹೊಸ ಕರುಗಳಿಗೆ ಅಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ಆ ನೀರು ತುಂಬ್ಕೊಂಡೋಗಿ ತೀರ್ಥ ಅಂತ ಇಲ್ಲಿ ಕೊಟ್ಟಿಗೆಗೆ, ಹಸುಗಳಿಗೆ, ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ. ಆ ತಾಯಿ ಏನಾದ್ರು ಕಷ್ಟ ಪ್ರಾಬ್ಲಮ್ಸ್ ಇದ್ದರೆ ಪರಿಹಾರ ಮಾಡ್ಕೊತಾಳೆ ಅಂತ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮರನೇ ಆ ತಾಯಿ ಅಂತ ನಮ್ಮ ನಂಬಿಕೆ. ಅದ್ರ ಬೇರುಗಳು ಇಲ್ಲಿರೋದು. ನಾವಿಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಲ್ಲಿ ಗಂಗಮ್ಮ ತಾಯಿ ಪೂಜೆ ಮಾಡಿ ಒಂದು 5 ವಿಳೆದೆಲೆ ಎಲ್ಲ ಇಟ್ಟು ಮಡ್ಲು ತುಂಬಕ್ಕೆಲ್ಲ ಮಾಡಿ ಅಲ್ಲಿಗೆ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಈಗ ಯಾರಿಗೆ ಮಕ್ಕಳಾಗಿರಲ್ಲ ಅಂಥವ್ರ ಕೈಲಿ ಪೂಜೆ ಮಾಡಿಸಿ, ಹಾಗೆ ಇಲ್ಲಿ ನೀರು ತಗೊಂಡು ಒಂದು 3 ಬಿಂದಿಗೆ ಇಲ್ಲ 5 ಬಿಂದಿಗೆ ಇಲ್ಲಿ ನೀರು ಇದು ಹರಕೆ ಕಟ್ಕೊಂಡು ತಾಯಿ ಹತ್ರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ತಾಯಿ ನೆರವೇರಿಸ್ತಾಳೆ ಅನ್ನೋದು ನಮ್ಮ ನಂಬಿಕೆ. ನಮ್ಮ ಊರಿನ ಹತ್ರ ಅರಸೀಕೆರೆ ತಾಲೂಕಲ್ಲಿರೋ ಸುತ್ತಮುತ್ತ ಹಳ್ಳಿಯವರೆಲ್ಲ ಇದ್ರ ಬಗ್ಗೆ ಗೊತ್ತು. ಪ್ರತಿಯೊಬ್ಬರು ಕೂಡ ಮದುವೆ ಆಗಿರೋ ಹೊಸ ಜೋಡಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹರಕೆ ಕಟ್ಕೊಂಡು ವರ್ಷ ತುಂಬೋದ್ರೊಳಗೆ ನೀಡಮ್ಮ ಮಕ್ಕಳ ಬಗ್ಗೆ ಅಂತ ಕೇಳಿಕೊಂಡು ಹೋಗ್ತಾರೆ. ಆಮೇಲೆ ಆ ತಾಯಿ ಮಕ್ಕಳ ಬಗ್ಗೆ ಕರುಣಿಸಾದ್ಮೇಲೆ ಇಲ್ಲಿ ಬಂದು ಊರಲ್ಲಿ ಎಷ್ಟು ಜನ ಆಗುತ್ತೆ, ಒಂದು 10-20 ಜನ ಹಂಗೆಲ್ಲ ಕರ್ಕೊಂಬಂದು ಇಲ್ಲೆಲ್ಲ ಸಾಮಾನೆಲ್ಲ ತಂದುಬಿಟ್ಟು ಇಲ್ಲೇ ಅಡುಗೆ ಎಲ್ಲ ಮಾಡಿ ತಳಿಗೆ ಮಾಡಿ ಇಲ್ಲಿ ಪ್ರಸಾದ ನೀಡ್ತಾರೆ. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೇ ಬನ್ನಿ ಮರ. ಅವಳಿಗೆ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಈ ರೀತಿ ಚಂಬಲಾರ ಆಯಿತು, ಇಲ್ಲಾಂದರೆ ಬಿಂದಿಗೆ ನಾವೇನು ತಗೊಂಡಿರ್ತೀವಿ ಅದರಲ್ಲಿ ಒಂದು 3 ಬಿಂದಿಗೆ, ಒಂದು 5 ಬಿಂದಿಗೆ ಅವ್ರನ್ನ ಕೂರಿಸ್ಬಿಟ್ಟು ನೀರು ಇದು ಮತ್ತೆ ತಾಯಿ ಸನ್ನಿಧಾನಕ್ಕೆ ಹೋಗಿ ಮಂಗಳಾರತಿ ಮಾಡಿ ಹರಕೆ ಕಟ್ಕೊಳೋದು ಅಷ್ಟೇ.
ಏನೋ ನಮ್ಮ ಪದ್ಧತಿ ಇದು, ನಾವು ಅದನ್ನು ಗೌರವಿಸ್ತೀವಿ. ಮತ್ತು ಅದು ನಿಜನೂ ಕೂಡ ಆಗಿದೆ. ಎಷ್ಟೋ ಜನಗಳಿಗೆ ಆ ತಾಯಿ ಮಕ್ಕಳು ಭಾಗ್ಯ ಕರುಣಿಸಿದ್ದಾಳೆ. ನಿಮ್ಮಲ್ಲೂ ಯಾರಾದರೂ ತುಂಬ ವರ್ಷಗಳಿಂದ ಮಕ್ಕಳಿಗೋಸ್ಕರ ಮಕ್ಕಳಿಲ್ಲ ಅಂತ ಕೊರಗಿದ್ದವರಿದ್ದರೆ, ಎಲ್ಲ ಆಸ್ಪತ್ರೆಗಳನ್ನೆಲ್ಲ ಸುತ್ತಿ ಬೇಸತ್ತು ತುಂಬ ಬೇಜಾರಿನಲ್ಲಿದ್ದರೆ, ಒಮ್ಮೆ ಈ ಸ್ಥಳಕ್ಕೆ ಶ್ರೀ ಕೋಡಮ್ಮ ದೇವಿ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ನೋಡಿ. ತಾಯಿ ನಿಜವಾಗ್ಲೂ ನಿಮಗೆ ಆ ಮಕ್ಕಳು ಭಾಗ್ಯ ಕರುಣಿಸ್ತಾಳೆ ಅಂತ ನನ್ನ ನಂಬಿಕೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮಾಡಿ ಮಡ್ಲು ದುಂಬಿ ನೀರೆಲ್ಲ ಮಾಡಿಸಿ ಎಲ್ಲ ಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸೋಕಿಂಬಾವಿ ಅಂತ. ಆ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ಏನಾದ್ರು ಸೋಕ್ನಂಗಾಗಿದ್ದರೆ, ಕೈ ನೋವು, ಹೊಟ್ಟೆ ನೋವು, ಕಾಲು ನೋವು ಏನಾದ್ರು ಆದರೆ ಇಲ್ಲಿನ ನೀರನ್ನು ನಮ್ಮ ಮೈಗೆಲ್ಲ ಹಚ್ಕೊಂಡ್ರೆ ಅದು ಪರಿಹಾರ ಆಗುತ್ತೆ ಅಂತ ನಮಗೆಲ್ಲ ಆಗಿದೆ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಹಾಗೆ ಅಲ್ಲೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಪ್ರಸಾದ ಎಲ್ಲ ತಿನ್ನೋಕೆ ಹೋಗ್ತಾಯಿದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಕೂಡ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ.